ಭಾರತ ತಂಡ 2026ರ ಮಾರ್ಚ್ 1ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸೂಪರ್-8 ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿ 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನ ಸೆಮಿಫೈನಲ್ಗೆ ತನ್ನ ಸ್ಥಾನ ಖಚಿತಪಡಿಸಿಕೊಂಡಿದೆ. ಭಾರತ ತಂಡ 196 ರನ್ಗಳ ದೊಡ್ಡ ಗುರಿಯನ್ನ ಯಶಸ್ವಿಯಾಗಿ ಬೆನ್ನತ್ತಿ 5 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಿ ಗೆಲುವು ಸಾಧಿಸಿತು. ವರ್ಚುವಲ್ ಕ್ವಾರ್ಟರ್ ಫೈನಲ್ ಇದ್ದಂತಹ ಈ ನಿರ್ಣಾಯಕ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ ಅಜೇಯ 97 ರನ್ಗಳ ಅಸಾಧಾರಣ ಇನ್ನಿಂಗ್ಸ್ ಭಾರತಕ್ಕೆ ಟಿ20 ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಧಿಕ ರನ್ ಚೇಸ್ ಸಾಧನೆ ಮಾಡಲು ನೆರವಾಯಿತು. ದ್ವೈವಾರ್ಷಿಕ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಪರ್ಧೆಯ 10ನೇ ಆವೃತ್ತಿಯನ್ನ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸುತ್ತಿದ್ದು, 2026ರ ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ಈ ಪಂದ್ಯಾವಳಿ ನಡೆಯಲಿದೆ. ಈ ಟೂರ್ನಿಯಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸುತ್ತಿದ್ದು, ಇವುಗಳನ್ನ ಮೊದಲು ತಲಾ 5 ತಂಡಗಳ 4 ಗುಂಪುಗಳಾಗಿ ವಿಂಗಡಿಸಲಾಗಿತ್ತು. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೂಪರ್-8 ಹಂತಕ್ಕೆ ಪ್ರವೇಶಿಸುತ್ತವೆ. ಅಲ್ಲಿಂದ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ನಡೆಯುತ್ತವೆ. 2024ರ ಆವೃತ್ತಿಯ ಹಾಲಿ ಚಾಂಪಿಯನ್ ಆಗಿದ್ದ ಭಾರತ ತಂಡ ಈ ಗೆಲ್ಲಲೇಬೇಕಾದ ಸೂಪರ್-8 ಪಂದ್ಯವನ್ನ ಆಡುವ ಮೂಲಕ ಟೂರ್ನಿಯ ನಾಕೌಟ್ ಹಂತಕ್ಕೆ ತನ್ನ ಸ್ಥಾನ ಖಚಿತಪಡಿಸಿಕೊಳ್ಳುವ ಗುರಿ ಹೊಂದಿತ್ತು. ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಸೂಪರ್-8 ಪಂದ್ಯ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪೈಪೋಟಿಯನ್ನ ಇನ್ನಷ್ಟು ಹೆಚ್ಚಿಸಿತು. ಒಟ್ಟಾರೆ ಟಿ20ಐನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದೇ ಮೇಲುಗೈ. ಆಡಿದ 30 ಪಂದ್ಯಗಳಲ್ಲಿ ಭಾರತ 19ರಲ್ಲಿ ಗೆದ್ದಿದ್ರೆ ವೆಸ್ಟ್ ಇಂಡೀಸ್ ಗೆದ್ದಿದ್ದು ಕೇವಲ 10 ಪಂದ್ಯ. ಒಂದು ಪಂದ್ಯಕ್ಕೆ ಫಲಿತಾಂಶ ಬಂದಿರಲಿಲ್ಲ. ಆದ್ರೆ ಟಿ20ನಲ್ಲಿ ಮಾತ್ರ ಕಥೆ ಬೇರೆ. ಈ ಪಂದ್ಯಕ್ಕೂ ಮುನ್ನ ನಡೆದ 4 ವಿಶ್ವಕಪ್ ಮುಖಾಮುಖಿಗಳಲ್ಲಿ ವೆಸ್ಟ್ ಇಂಡೀಸ್ ಭಾರತದ ವಿರುದ್ಧ 3-1ರ ಮೇಲುಗೈ ಸಾಧಿಸಿತ್ತು. ಟಿ20 ವಿಶ್ವಕಪ್ನಲ್ಲಿ ವೆಸ್ಟ್ ಇಂಡೀಸ್ ಈ ಮೊದಲು 2009, 2010 ಹಾಗೂ 2016ರಲ್ಲಿ ಗೆದ್ದಿದ್ರೆ ಭಾರತದ್ದು ಏಕೈಕ ಗೆಲುವು ಅಂದ್ರೆ ಅದು 2014ರಲ್ಲಿ. ಈಡನ್ ಗಾರ್ಡನ್ಸ್ನ ಗುರಿಯನ್ನ ಬೆನ್ನಟ್ಟಿ ಭಾರತ ಸಾಧಿಸಿದ ಈ ಇತ್ತೀಚಿನ ಗೆಲುವು ತಂಡದ ಸೆಮಿಫೈನಲ್ ಸ್ಥಾನವನ್ನ ಪಕ್ಕಾ ಮಾಡಿದ್ದು ಮಾತ್ರವಲ್ಲ, ಟಿ20 ವಿಶ್ವಕಪ್ನಲ್ಲಿ ಅವರ ಪೈಪೋಟಿಯ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ. ಅದೂ ಅಲ್ಲದೆ ಸೂಪರ್-8ರ ಈ ಹಂತದಲ್ಲಿ ಎರಡೂ ತಂಡಗಳು ಸಮಾನ ಅಂಕಗಳಲ್ಲಿದ್ದವು. ಹಾಗಾಗಿ ಭಾರತದ ಈ ಭರ್ಜರಿ ಪ್ರದರ್ಶನವು ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನ ಮತ್ತಷ್ಟು ಎತ್ತಿ ಹಿಡಿಯಿತು. ನಿರ್ಣಾಯಕ ಸೂಪರ್-8 ಪಂದ್ಯದಲ್ಲಿ ವೈಯಕ್ತಿಕ ಆಟಗಾರರ ಪ್ರದರ್ಶನಗಳು ಪ್ರಾಮುಖ್ಯತೆ ವಹಿಸಿದವು. ಭಾರತದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ತಮ್ಮ ವೃತ್ತಿಜೀವನಕ್ಕೆ ತಿರುವು ನೀಡುವಂತಹ ಅಜೇಯ 97 ರನ್ ಸಿಡಿಸಿ ಭಾರತದ ದಾಖಲೆಯ ಚೇಸ್ಗೆ ಪ್ರಮುಖ ಆಧಾರವಾಗಿದ್ರು. 1994 ನವೆಂಬರ್ 11ರಂದು ಜನಿಸಿದ ಸ್ಯಾಮ್ಸನ್ ಕೇರಳದ ಮಲಯಾಳಿ ಕ್ರಿಶ್ಚಿಯನ್ ಕುಟುಂಬಕ್ಕೆ ಸೇರಿದವರಾಗಿದ್ದು, ಧಾರ್ಮಿಕವಾಗಿ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಾರೆ. ಅವರು 2024ರ ಟಿ20 ವಿಶ್ವಕಪ್ ತಂಡದ ಭಾಗವೂ ಆಗಿದ್ರು. ವರದಿಗಳ ಪ್ರಕಾರ 2026ರ ಐಪಿಎಲ್ ಸೀಸನ್ಗಾಗಿ ಸಂಜು ಸ್ಯಾಮ್ಸನ್ ಅವರನ್ನು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಟ್ರೇಡ್ ಮಾಡಲಾಗಿದೆ. ಇನ್ನು ಭಾರತದ ಸೂಪರ್-8 ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ವಿಭಾಗಕ್ಕೆ ತಮ್ಮ ಕೊಡುಗೆ ನೀಡಿದರೆ, ಜಿಂಬಾಬ್ವೆ ವಿರುದ್ಧದ ಹಿಂದಿನ ಸೂಪರ್-8 ಪಂದ್ಯದಲ್ಲಿ ಅಜೇಯ 50 ರನ್ ಗಳಿಸಿದ್ದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ ಕೈಜೋಡಿಸಿದ್ರು. ವೆಸ್ಟ್ ಇಂಡೀಸ್ ತಂಡದಲ್ಲಿ ಶಾಯ್ ಹೋಪ್, ರೋಸ್ಟನ್ ಚೇಸ್, ರೋಹ್ಮನ್ ಪೊವೆಲ್ ಮತ್ತು ಅಕೀಲ್ ಹೊಸೈನ್ ಅವರಂತಹ ಆಟಗಾರರು ಪ್ರಮುಖ ಪಾತ್ರ ವಹಿಸಿದರು. ಹೊಸೈನ್ ತಮ್ಮ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ರೆ, ಹೋಪ್ ತಮ್ಮ ಬ್ಯಾಟಿಂಗ್ ಕೊಡುಗೆಗಳಿಗಾಗಿ ಗಮನ ಸೆಳೆದಿದ್ರು. ತಮ್ಮ ಸ್ಫೋಟಕ ಬೌಂಡರಿ ಬಾರಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ವಿಭಾಗ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಸ್ಪರ್ಧಾತ್ಮಕ 195 ರನ್ ಗಳಿಸಿತ್ತು. ಅವರ ಆಳವಾದ ಬ್ಯಾಟಿಂಗ್ ಲೈನಪ್ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಸ್ಪಷ್ಟವಾಗಿ ಕಾಣಿಸಿತ್ತು. ಪಂದ್ಯಾವಳಿಯ ಹಿಂದಿನ ಪಂದ್ಯಗಳಲ್ಲಿ ಅಪಾಯಕಾರಿ ಸ್ಥಿತಿಗಳಿಂದ ಚೇತರಿಸಿಕೊಂಡಿದ್ದು ಕೂಡ ಇದನ್ನೇ ತೋರಿಸುತ್ತೆ. ಕೋಲ್ಕತ್ತಾದಲ್ಲಿರುವ ಪ್ರಸಿದ್ಧ ಈಡನ್ ಗಾರ್ಡನ್ಸ್ ಈ ಮುಖ್ಯವಾದ ಸೂಪರ್-8 ಪಂದ್ಯಕ್ಕೆ ವೇದಿಕೆಯಾಗಿತ್ತು. ಕ್ರಿಕೆಟ್ನ ಭವ್ಯ ಇತಿಹಾಸ ಇರುವ ಇಲ್ಲಿನ ಪಿಚ್ ಪರಿಸ್ಥಿತಿಗಳು ಯಾವಾಗಲೂ ಊಹಿಸಲಾಗದಂತಿರುತ್ತೆ. ಮಾರ್ಚ್ 1, 2026ರಂದು ಈ ಪಂದ್ಯ ಸಂಜೆ 7 ಗಂಟೆಗೆ ಶುರುವಾಯಿತು. ಟಾಸ್ ಮಾತ್ರ ಸಂಜೆ 6ವರೆಗೆ ನಡೆದಿತ್ತು. 2026ರ ಟಿ20 ವಿಶ್ವಕಪ್ ವಿಚಾರಕ್ಕೆ ಬಂದರೆ, ಭಾರತ ಮತ್ತು ಶ್ರೀಲಂಕಾ ಎರಡೂ ದೇಶಗಳ 8 ಕ್ರೀಡಾಂಗಣಗಳಲ್ಲಿ ಈಡನ್ ಗಾರ್ಡನ್ಸ್ ಕೂಡ ಒಂದು. ಇಲ್ಲಿ ಅನೇಕ ಪ್ರಮುಖ ಪಂದ್ಯಗಳು ಅಷ್ಟೇ ಯಾಕೆ ಒಂದು ಸೆಮಿಫೈನಲ್ ಪಂದ್ಯ ಕೂಡ ನಡೆಯಲಿದೆ. ಈ 2026ರ ಟೂರ್ನಿಯಲ್ಲಿ ಈಡನ್ ಗಾರ್ಡನ್ಸ್ನಲ್ಲಿ ಮೊದಲ ಇನ್ನಿಂಗ್ಸ್ನ ಸರಾಸರಿ ಸ್ಕೋರ್ ಸುಮಾರು 183.833 ಇತ್ತು. ಅಂದ್ರೆ ಇಲ್ಲಿನ ಪಿಚ್ ಹೆಚ್ಚಾಗಿ ಬ್ಯಾಟರ್ಗಳಿಗೆ ಹೆಚ್ಚು ಸಹಕಾರಿಯಾಗಿದೆ ಅನ್ನೋದು ಸ್ಪಷ್ಟ. ಇದೇ ಕ್ರೀಡಾಂಗಣದಲ್ಲಿ ಈ ಹಿಂದೆ ನಡೆದಿರುವ ಟಿ20 ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ 11 ಮ್ಯಾಚ್ಗಳಲ್ಲಿ ಸರಾಸರಿ ಮೊದಲ ಇನ್ನಿಂಗ್ಸ್ ಸ್ಕೋರ್ 157 ಆಗಿತ್ತು. ಇತಿಹಾಸ ನೋಡಿದರೆ ಟಿ20 ಇಂಟರ್ನ್ಯಾಷನಲ್ನಲ್ಲಿ ಭಾರತಕ್ಕೆ ಈಡನ್ ಗಾರ್ಡನ್ಸ್ನಲ್ಲಿ ಉತ್ತಮ ದಾಖಲೆ ಇದೆ. ಈ ಸೂಪರ್-8 ಪಂದ್ಯಕ್ಕೂ ಮುನ್ನ ಇಲ್ಲಿ ಆಡಿರುವ 8 ಮ್ಯಾಚ್ಗಳಲ್ಲಿ 7ರಲ್ಲಿ ಗೆದ್ದಿದೆ. ಈ ಪಂದ್ಯಕ್ಕೂ ಮೊದಲು ಈಡನ್ ಗಾರ್ಡನ್ಸ್ನಲ್ಲಿ ಟಿ20ಐನಲ್ಲಿ ಯಶಸ್ವಿಯಾಗಿ ಚೇಸ್ ಮಾಡಿರುವ ಅತಿ ದೊಡ್ಡ ಸ್ಕೋರ್ ಅಂದ್ರೆ 2022ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ 158 ರನ್ ಚೇಸ್ ಮಾಡಿದ್ದು. ಈಗ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ 196 ರನ್ಗಳನ್ನ ಚೇಸ್ ಮಾಡಿದ್ದು ಟಿ20 ವಿಶ್ವಕಪ್ನಲ್ಲಿ ಅವರ ಅತಿ ಹೆಚ್ಚು ಯಶಸ್ವಿ ರನ್ ಚೇಸ್ ಆಗಿ ದಾಖಲಾಗಿದೆ. ಅಷ್ಟೇ ಅಲ್ಲ, ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಒಟ್ಟಾರೆ ಇದು 3ನೇ ಅತಿ ದೊಡ್ಡ ಚೇಸ್ ಎನಿಸಿಕೊಂಡಿದೆ.
ಭಾರತದ ಭರ್ಜರಿ ಗೆಲುವಿನೊಂದಿಗೆ ಹಾಲಿ ಚಾಂಪಿಯನ್ಸ್ ತಂಡಕ್ಕೆ 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಫೈನಲ್ಗೆ ಹೋಗುವ ದಾರಿ ಇನ್ನಷ್ಟು ಸುಗಮವಾಗಿದೆ. ಅವರು ಸೆಮಿಫೈನಲ್ ಪ್ರವೇಶಿಸಿದ್ದು ಈ ಟೂರ್ನಮೆಂಟ್ ಎಷ್ಟೊಂದು ರೋಚಕವಾಗಿದೆ ಮತ್ತು ವಿಶ್ವದ ಟಾಪ್ ಕ್ರಿಕೆಟ್ ತಂಡಗಳ ನಡುವೆ ಎಂತಹ ತೀವ್ರ ಪೈಪೋಟಿ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಸೆಮಿಫೈನಲ್ ಪಂದ್ಯಗಳು ಮಾರ್ಚ್ 4 ಮತ್ತು 5 ರಂದು ನಡೆಯಲಿವೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮತ್ತು ಮುಂಬೈನ ವಾನ್ಖೇಡೆ ಸ್ಟೇಡಿಯಂನಲ್ಲಿ ಪಂದ್ಯಗಳು ಫಿಕ್ಸ್ ಆಗಿವೆ. ಅಂತಿಮ ಮಹಾಸಂಗ್ರಾಮ 2026ರ ಮಾರ್ಚ್ 8 ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಒಂದು ವೇಳೆ ಪಾಕಿಸ್ತಾನ ತಂಡ ಸೆಮಿಫೈನಲ್ ಹಾಗೂ ಫೈನಲ್ಗೆ ಅರ್ಹತೆ ಪಡೆದರೆ ಅವರ ಪಂದ್ಯಗಳನ್ನು ಕೊಲಂಬೋದ ಆರ್. ಪ್ರೇಮದಾಸ ಸ್ಟೇಡಿಯಂಗೆ ವರ್ಗಾಯಿಸಲು ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. 2026ರ ಟಿ20 ವಿಶ್ವಕಪ್ ಹಿರಿಯ ಸ್ಟಾರ್ ಆಟಗಾರರು ಮತ್ತು ಉದಯೋನ್ಮುಖ ಪ್ರತಿಭೆಗಳ ಎರಡನ್ನೂ ಪ್ರದರ್ಶಿಸುತ್ತಾ ರೋಚಕ ಕ್ರಿಕೆಟನ್ನು ನೀಡುತ್ತಲೇ ಇದೆ. ಭಾರತದ ಪ್ರದರ್ಶನ, ಅದರಲ್ಲೂ ಸಂಜು ಸ್ಯಾಮ್ಸನ್ ಅವರ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಮತ್ತು ದಾಖಲೆಯ ಚೇಸಿಂಗ್ ಮಾಡಿದ ತಂಡದ ಸಾಮರ್ಥ್ಯ, ಈ ಟೂರ್ನಮೆಂಟ್ ತನ್ನ ನಿರ್ಣಾಯಕ ನಾಕೌಟ್ ಹಂತಗಳಿಗೆ ಸಾಗುತ್ತಿದ್ದಂತೆ ಭಾರತವನ್ನ ಬಲಿಷ್ಠ ಸ್ಪರ್ಧಿಗಳನ್ನಾಗಿ ನಿಲ್ಲಿಸಿದೆ. ಈಗ ಗಮನ ಉಳಿದ ಸೂಪರ್ 8 ಪಂದ್ಯಗಳು ಹಾಗೂ ಈ ಬಹುನಿರೀಕ್ಷಿತ ಜಾಗತಿಕ ಟೂರ್ನಮೆಂಟ್ಗೆ ಫೈನಲಿಸ್ಟ್ಗಳನ್ನು ನಿರ್ಧರಿಸಲಿರುವ ಮುಂಬರುವ ಸೆಮಿಫೈನಲ್ ಹಣಾಹಣಿಗಳ ಕಡೆಗೆ ಹರಿದಿದೆ.